ನೀವು ಹೇಳ್ತೀರಾ ಬಳ್ಳಾರಿ ಗಲಾಟೆನಲ್ಲಿ ನನ್ನನ್ನು ಹತ್ಯೆ ಮಾಡೋದೇ ಅವ್ರ ಪ್ಲ್ಯಾನ್ ಆಗಿತ್ತು ಅಂತ. ನಿಮ್ಮ ಜೀವ ತೆಗೆದುಕೊಂಡು ಬಳ್ಳಾರಿಯಲ್ಲಿ ರಾಜಕೀಯ ಮಾಡುವಂಥದ್ದು ಯಾರಿಗಿದೆ? ಯಾರಿಗೆ ನಿಮ್ಮ ರಕ್ತ ಬೇಕಾಗಿದೆ? ನಿಮ್ಮ ವೈರಿ ಯಾರು ಬಳ್ಳಾರಿನಲ್ಲಿ? ನೋಡಿ, ಇವತ್ತಮ್ಮ ನಿಮಗೆ ಈ ಹಿಂದೆ ಒಂದು ದೊಡ್ಡ ರಾಜಕೀಯ ಕುಟುಂಬ ಇತ್ತು. ಅವ್ರ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಇವತ್ತು ಅವರು ಟೋಟಲ್ ಒಂದು ರಾಜಕೀಯ ಮುಗಿದೋಗ್ಬಿಟ್ಟು ಲೋ ಪ್ರೊಫೈಲಲ್ಲಿ ಸಣ್ಣ ಪುಟ್ಟದಾಗಿ ಇವತ್ತು ಅವರು ಬದಲಾಗಿದ್ದಾರೆ. ಆದರೆ ಬದಲಾಗದೆ ಹೋಗಿರುವಂಥದ್ದು ಈ ಕುಟುಂಬ. ಯಾರು? ನಾರಾ ಭರತ್ ರೆಡ್ಡಿ ಮತ್ತು ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರು ತಾವು ಹೇಳಿದ್ರಲ್ಲ, ನಿಮ್ಮ ಪ್ರಾಣ ತಕ್ಕೊಂಡ್ಬಿಟ್ಟು ಅವ್ರಿಗೇನು ಲಾಭ ಆಗ್ಬೋದು ಅಂತೇಳಿ. ಅವ್ರಿಗೇನಾಗಿದೆ, ಜನಾರ್ದನ್ ರೆಡ್ಡಿ ಬಳ್ಳಾರಿ ನಗರಕ್ಕೆ ಸೀಮಿತ ಆಗಿರುವಂಥದ್ದಲ್ಲ. ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೇ ಆಗಿರುವಂಥ ಒಂದು ವಿಷಯದಲ್ಲಿ ಒಂದು ಕನಿಷ್ಠ ಒಂದು 15-20 ಮಂದಿ MLAಗಳು ನನ್ನ ಒಂದು ಇದರಲ್ಲಿ ಗೆಲ್ಲುವಂಥ ಒಂದು ಅವಕಾಶ ಇರುವಂಥ ಕ್ಷೇತ್ರಗಳಿದೆ. ಇವತ್ತಿಲ್ಲಿ ಪಕ್ಷ ಅನ್ನೋದು ಬಹಳ ಮುಖ್ಯ.